ಧರ್ಮದ ಪದ್ಧತಿಯಂತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವ ಮೂಲಕ ಬೌದ್ಧ ಧರ್ಮದ ಚಳುವಳಿಗೆ ಚಿಕ್ಕಮಗಳೂರಿನಲ್ಲಿ ಮುನ್ನಡೆ ಬರೆಯಿತು. ಹುಬ್ಬಳ್ಳಿಯಲ್ಲಿರುವ ಹೆರಿಟೇಜ್ ಕನ್ವೆನ್ಷನ್ ಹಾಲ್ನಲ್ಲಿ ಬೌದ್ಧ ಭಿಕ್ಕುಗಳ ಸಮ್ಮುಖದಲ್ಲಿ ಪಾಳಿ ಭಾಷೆಯಲ್ಲಿ ಬೌದ್ಧ ಧರ್ಮದ ಪಂಚಶೀಲ ತತ್ವದಂತೆ ಮತ್ತಾವರ ಗ್ರಾಮದ ಮಹೇಶ್ ಹಾಗೂ ಸರೋಜರವರ ಪುತ್ರ ಪ್ರವೀಣ್ ಎಂಎಂ ಹಾಗೂ ಪಾಲಾರಸ್ವಾಮಿ ಮಠದ ದಿವಂಗತ ಲಕ್ಷ್ಮಣ್ ಹಾಗೂ ತಾರಮ್ಮರವರ ಪುತ್ರಿ ಉಷಾ ಪಿಎಲ್ ರವರ ಮಾಂಗಲ್ಯ ಧಾರಣೆಯು ಟಿ ನರಸಿಂಹಪುರ ಬುದ್ಧ ವಿಹಾರದ ಸುಗತಪಾಲ ಬಂತೇಜಿಯವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೌದ್ಧ ಮಹಾಸಭಾ ಚಾರಿಟಬಲ್ ಟ್ರಸ್ಟ್ನ ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಟ್ರಸ್ಟಿ ಬಸವರಾಜ್ ಎಚ್.ಟಿ. ದಮ್ಮಚಾರಿಯನ್ನು, ಕರ್ನಾಟಕ ಬೌದ್ಧ ಸಮಾಜದ ಡಾಕ್ಟರ್ ಹಾರ ಮಹೇಶ್ ಇತನುಡಿಯನ್ನು, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ರಾಷ್ಟ್ರೀಯ ಗಾಯಕ ಸದಸ್ಯ ಬಕ್ಕಿ ಮಂಜುನಾಥ್ ದಮ್ಮ ಗೀತೆಗಳನ್ನು ಹಾಡಿದರು. ಇದೇ ವೇಳೆ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು. ವಿವಾಹಕ್ಕೆ ಬಂದ ಬಂಧು ಮಿತ್ರರು ಮದುವೆಗೆ ಸಾಕ್ಷಿಯಾದರು. ಚಿಕ್ಕಮಗಳೂರಲ್ಲಿ ಇವತ್ತು ಒಂದು ಬೌದ್ಧ ಸಂಸ್ಕೃತಿಯಲ್ಲಿ ಮದುವೆಗೆ ನಾವೆಲ್ಲರೂ ಅಟೆಂಡ್ ಆಗಿದ್ದೀವಿ. ಇದು ಕೇವಲ ಮದುವೆ ಅಲ್ಲ, ಇದು ಚಳವಳಿಯ ಒಂದು ಭಾಗ ಅನ್ನೋ ರೀತಿಯಲ್ಲಿ ಈ ಮದುವೆ ಆಗಿದೆ. ಇವತ್ತು ಚಿಕ್ಕಮಗಳೂರಿನ ಚಂದ್ರಪ್ಪ ಸರ್ ಮತ್ತು ಇಡೀ ಟೀಮು ಈ ಮದುವೆಗೆ ಬಂತೇಜಿಗಳನ್ನು ಕರೆಸಿ, ದಮ್ಮಚಾರಿಗಳನ್ನು ಕರೆಸಿ ಇಲ್ಲಿ ಮದುವೆಯನ್ನು ಬೌದ್ಧ ಸಂಸ್ಕೃತಿಯಲ್ಲಿ ಆಗಬೇಕು ಅಂತ ಅವರು ಇಚ್ಛೆಪಟ್ಟಿದ್ದರು. ಆಗ ನೋಡಿಕೊಂಡ್ರೆ ಚಿಕ್ಕಮಗಳೂರಲ್ಲಿ ಕಳೆದ 30-40 ವರ್ಷಗಳಿಂದನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳವಳಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳವಳಿ ಕೇವಲ ದಲಿತ ಸಮುದಾಯಕ್ಕೆ ಸೀಮಿತ ಆಗಬೇಕಾಗಿಲ್ಲ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿರ್ತಕ್ಕಂಥ ದಾರಿ, ಬುದ್ಧನ ದಾರಿ, ಅದು ಅಂತಾರಾಷ್ಟ್ರೀಯ ಮಟ್ಟದ್ದು. ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಬುದ್ಧ ಧಮ್ಮದ ದಾರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಮನೆಗಳಲ್ಲಿ ಆಗ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಬೌದ್ಧ ಸಂಸ್ಕೃತಿಯಲ್ಲಿ ಆದಾಗ ಅದು ಮೌಢ್ಯರಹಿತವಾಗಿರ್ತದೆ ಅಂತಕ್ಕಂಥದ್ದು. ಸಾಮಾನ್ಯ ಮದುವೆಗಳು ಹೇಗಿರ್ತವೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಮದುವೆ ಅಂದರೆ ಕೇವಲ ಮೌಢ್ಯದ ಅಂದಾಚರಣೆಗಳೇ ಇರ್ತವೆ. ಅದನ್ನು ಮೀರಿದ ಒಂದು ಬೌದ್ಧ ಸಂಸ್ಕೃತಿ ಸರಳವಾದದ್ದು ಮತ್ತು ಸುಂದರವಾದದ್ದು ಮತ್ತು ಅರ್ಥಪೂರ್ಣವಾದಂಥ ಮದುವೆ ಬೌದ್ಧ ಸಂಸ್ಕೃತಿ ಅದು. ಇಲ್ಲಿ ಮದುವೆಗೆ ಬಂದವರು ಅದನ್ನು ಕಣ್ಣಾರೆ ನೋಡಿ ಅನುಭವಿಸಿದ್ದಾರೆ. ನಮ್ಮ ಮನೆಗಳಲ್ಲೂ ಕೂಡ ಈ ರೀತಿ ಮದುವೆಗಳನ್ನು ನಾವು ಮಾಡ್ತೀವಿ ಅಥವಾ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಬಂಧುಗಳೇ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳವಳಿಯ ಮುಂದುವರಿದ ಭಾಗ ಅಂತ ನಾನು ಆಗಲೇ ಹೇಳಿದೆ. ಏನಂದರೆ ಈ ದೇಶದಲ್ಲಿ, ಪರ್ಟಿಕ್ಯುಲರ್ಲಿ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ, ಅಸ್ಪೃಶ್ಯತೆ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಹೆಚ್ಚು ಚಾಲ್ತಿಗೆ ಬಂದದ್ದು ಮನುಸ್ಮೃತಿ ಜಾರಿ ಆದಮೇಲೆ, ಅಂದರೆ ಬುದ್ಧರ ನಂತರ, ಅಶೋಕನ ನಂತರ ಮನುಸ್ಮೃತಿ ಜಾರಿಗೆ ಬಂದ ಮೇಲೆ ಭಾರತ ದೇಶದ ಜನಗಳನ್ನು ಜಾತಿ ಹೆಸರಲ್ಲಿ ಒಡೆಯಲಾಗಿದೆ. ಮತ್ತು ಆ ಜಾತಿಯನ್ನು ಜೀವಂತವಾಗಿಡೋಕ್ಕೋಸ್ಕರ ದೇವರು, ಧರ್ಮ, ಶಾಸ್ತ್ರ ಅಂತಕ್ಕಂಥ ಒಂದು ನಂಬಿಕೆಗಳನ್ನು ಜನಗಳ ಮೇಲೆ ಹೇರಿ ಅವರು ಭಯಪಡೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಬುದ್ಧರ ತತ್ವಗಳು ಮತ್ತು ಇವೆಲ್ಲವೂ ಇವತ್ತು ಭಾರತವನ್ನು ಮೀರಿ ಜಗತ್ತಿನಾದ್ಯಂತ ಹೋಗಿದೆ. ಇವತ್ತು ಚೈನಾ, ಜಪಾನ್, ಶ್ರೀಲಂಕಾ, ಮಲೇಷ್ಯಾ, ಥಾಯ್ಲ್ಯಾಂಡ್, ತೈವಾನ್ ಇಂಥ ಬೇರೆ ಬೇರೆ ದೇಶಗಳಿಗೆ ಬುದ್ಧರ ತತ್ವಗಳು ಹೋಗಿದೆ. ಆ ಎಲ್ಲ ದೇಶಗಳು ಮುಂದುವರಿದ ದೇಶ ಆಗಿದೆ. ಯಾಕೆಂದರೆ ಮೌಢ್ಯವನ್ನು ಮೀರಿದ, ಭೇದವನ್ನು ಮೀರಿದ, ಮನುಷ್ಯರೆಲ್ಲರೂ ಒಂದೇ, ಹೆಣ್ಣು ಗಂಡು ಒಂದೇ, ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ತತ್ವವನ್ನು ಬುದ್ಧ ಧಮ್ಮ, ಬುದ್ಧರ ಮಾರ್ಗ ಹೇಳುತ್ತೆ. ಅಂಥದ್ದೊಂದು ಮಾರ್ಗವನ್ನು ಇಡೀ ಜಗತ್ತಿಗೆ ಪಸರಿಸಿದಂಥ ಕೀರ್ತಿ ಸಾಮ್ರಾಟ್ ಅಶೋಕರಿಗೆ ಸಲ್ಲುತ್ತೆ. ಸಾಮ್ರಾಟ್ ಅಶೋಕರ ನಂತರ ಬೌದ್ಧ ಧಮ್ಮ ಅಂತಕ್ಕಂಥದ್ದು ಭಾರತವನ್ನು ಮೀರಿ ಎಲ್ಲ ದೇಶಗಳಿಗೆ ಹೋಗುತ್ತೆ. ಆದರೆ ಅಶೋಕ ಮಹಾರಾಜರ ನಂತರ ಏನು ಬೃಹದ್ರಥ ಮೌರ್ಯ ಕಾಲಘಟ್ಟ ಇದೆಯಲ್ಲ, ಅದನ್ನು ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ಒಬ್ಬ ಕೇವಲ ಸೇನಾಧಿಪತಿ ಬೃಹದ್ರಥ ಮೌರ್ಯನನ್ನು ಕೊಲ್ಲುವ ಮೂಲಕ ಬೌದ್ಧ ಸಂಸ್ಕೃತಿಯನ್ನು, ಬೌದ್ಧರ ಆಳ್ವಿಕೆಯನ್ನು, ಅರ್ಥಾತ್ ಭಾರತದ ನಿಜವಾದ ಮೂಲ ನಿವಾಸಿ ಸಂಸ್ಕೃತಿಯನ್ನು ನಾಶ ಮಾಡಲಾಗಿತ್ತು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಕ ಅದು 1956 ಅಕ್ಟೋಬರ್ 14ರ ನಂತರ ಭಾರತ ದೇಶದಲ್ಲಿ ಮತ್ತೆ ಬುದ್ಧ ಧಮ್ಮ ಚಾಲ್ತಿಗೆ ಬರುತ್ತೆ. ಬುದ್ಧ ಧಮ್ಮ ಅಂತಕ್ಕಂಥದ್ದನ್ನು ಇವತ್ತು ಹೇಗೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮವನ್ನು ಅನುಸರಿಸಿದರೆ ಅಂದರೆ ಬೌದ್ಧ ಧಮ್ಮವು ಕೂಡ ಕೇವಲ ದಲಿತರ ಧರ್ಮವೇನೋ, SC/ST ಗಳ ಧರ್ಮವೇನೋ ಅಂತ ಒಂದು ಫಾಲ್ಸ್ ಆದಂಥ ಒಂದು ತಪ್ಪು ಗ್ರಹಿಕೆಯನ್ನು ಜನಗಳಿಗೆ ತೇಲಿಬಿಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಬುದ್ಧರ ಧಮ್ಮ ಜಗತ್ತಿಗೆ ಮಾದರಿಯಾದದ್ದು. ಇವತ್ತಿಗೂ ಕೂಡ ಭಾರತದ ಪ್ರಧಾನಮಂತ್ರಿಗಳು ಅಥವಾ ಭಾರತದ ದೊಡ್ಡ ದೊಡ್ಡ ಅಂಬಾನಿ, ಅದಾನಿಗಳು ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ಕೊಡ್ತಕ್ಕಂಥದ್ದು ಬುದ್ಧರ ಮೂರ್ತಿಯನ್ನು ಕೊಡ್ತಾರೆ. ವಿ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ ಅಂತ ಹೇಳ್ತಾರೆ. ಅಂದರೆ ನೀವು ಭಾರತವನ್ನು ಬಿಟ್ಟು ಹೊರಗಡೆ ಹೋದರೆ ಭಾರತೀಯರನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ ಬಳಸ್ತಕ್ಕಂಥದ್ದು ಬುದ್ಧರ ಹೆಸರನ್ನು. ನಾವು ಭಾರತದ
ಬುದ್ಧರ ಲ್ಯಾಂಡಿಂದ ಬಂದಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಮತ್ತು ಬುದ್ಧರ ವಿಚಾರಗಳನ್ನು ಅನುಸರಣೆ ಮಾಡಿದ್ರು ಕೂಡ ಬುದ್ಧರ ಪ್ರತಿಮೆಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರ ವಿಚಾರಗಳನ್ನು ಅನುಸರಣೆ ಮಾಡಬೇಕು, ಬರೀ ಪಠಣೆ ಮಾಡೋದಲ್ಲ, ಪಾಲನೆ ಮಾಡಬೇಕು. ಅದು ಭಾಳ ಸರಳವಾಗಿದೆ. ಬುದ್ಧರ ಇಲ್ಲಿ ಮದುವೆ ಆದದ್ದು ನೋಡಿದ್ದಾರೆ. ಇಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಲ್ಲ, ಜನಸಾಕ್ಷಿಯಾಗಿ ತಾಳಿ ಕಟ್ಟಿಸ್ತೀವಿ. ಮತ್ತು ಯಾವುದೇ ಮಂತ್ರವನ್ನು ಗೊತ್ತಿಲ್ಲದೆ ಇರತಕ್ಕಂಥ, ಅರ್ಥ ಇಲ್ಲದೆ ಇರತಕ್ಕಂಥ ಮಂತ್ರಗಳನ್ನು ಬಂತಿಯಜಿಯವರು ಹೇಳಲ್ಲ. ಪಾಳಿ ಭಾಷೆಯಲ್ಲಿ ತ್ರಿಸರಣ ಪಂಚಶೀಲ ಮಂಗಳದಾಯಕವಾದಂಥ ವಿಚಾರಗಳನ್ನು ಹೇಳಿ ಇಮ್ಮಿಡಿಯೇಟಾಗಿ ಅದನ್ನು ಕನ್ನಡದಲ್ಲಿ ಹೇಳ್ತಾರೆ. ಅಂದರೆ ನಾನು ಜ್ಞಾನಕ್ಕೆ ಶರಣು ಹೋಗ್ತೀನಿ, ನಾನು ಸತ್ಯಕ್ಕೆ ಶರಣು ಹೋಗ್ತೀನಿ, ನಾನು ಒಗ್ಗಟ್ಟಿಗೆ ಶರಣು ಹೋಗ್ತೀನಿ, ಎಲ್ಲರನ್ನು ಸಮಾನವಾಗಿ ನೋಡ್ತೀನಿ ಅನ್ನೋದ್ರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇನ್ನೊಂದು ಜೀವಿಗೆ ಹಾನಿಯಾಗದೇ ಇರತಕ್ಕಂಥ ರೀತಿಯಲ್ಲಿ ಬದುಕ್ತಕ್ಕಂಥದ್ದು. ಅದು ಪಾಣಾತಿಪಾತ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂತ ಪಂಚಶೀಲ ಶುರು ಆಗುತ್ತೆ. ಅಂದರೆ ಬೇರೆ ಜೀವಿಗಳಿಗೆ, ಅದು ಪ್ರಾಣಿಗಳಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಮನುಷ್ಯ ಅವನನ್ನು ಮಾನಸಿಕವಾಗಿ ದೈಹಿಕವಾಗಿ ನಾವು ನೋಯಿಸೋದಿಲ್ಲ, ನೋಯಿಸಬಾರ್ದು, ರಕ್ಷಣೆ ಮಾಡಬೇಕು ಹೊರತು ನಾವು ದೈಹಿಕವಾಗಿ ಮಾನಸಿಕವಾಗಿ ಇನ್ನೊಬ್ಬರನ್ನ ನೋಯಿಸಬಾರ್ದು ಅಂತಕ್ಕಂಥದ್ದು ಇವತ್ತು ಗಂಡು ಹೆಣ್ಣು ಪ್ರತಿಜ್ಞೆಯನ್ನು ಮಾಡಿದ್ದಾರೆ.